ವೆಲ್ಕಮ್ ಟು ಮೈ ಚಾನಲ್. ನಾನು ಜಯಶ್ರೀ ತೊನ್ಶಾಳ್. ಇವತ್ತು ನಾನು ಮೈಸೂರು ಬಜ್ಜಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡತ್ತೀನಿ ನೋಡ್ರಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡ್ಕೊಂಬರೋಣ ಬರ್ರಿ. 1 ಕಪ್ ಮೊಸರು, 1 ಕಪ್ ಮೈದಾ ಹಿಟ್ಟು, ಅರ್ಧ ಟೀ ಸ್ಪೂನ್ ಅಜ್ವಾನ, ಕರಿಬೇವು ಕೊತ್ತಂಬರಿ, 1 ಸ್ಪೂನ್ ಸಕ್ಕರೆ, ಕರಿಯೋದಕ್ಕೆ ಎಣ್ಣೆ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ. ಮಾಡುವ ವಿಧಾನ: ಒಂದು ಬರೊಳಗೆ 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಮೊಸರು, ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಜ್ವಾನ. ಮಿಕ್ಸ್ ಮಾಡ್ಕೋಬೇಕ್ರಿ. ಚಂದ ಮೊಸರೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಟ್ಟನ್ನು. ಆಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೋಬೇಕ್ರಿ, ಕರಿಬೇವು ಕೊತ್ತಂಬರಿ, ಸ್ವಲ್ಪ ನೀರಂದ್ರೆ ನೀರು ಹಾಕ್ಕೋಬೋದ್ರಿ, ಇಲ್ಲ ಮೊಸರು ಬೇಕಂದ್ರೆ ಮೊಸರು ಹಾಕ್ಕೋಬೋದು ನೀವು. ಹಿಟ್ಟು ಮಾತ್ರ ಸ್ಮೂತ್ ಇರಬೇಕ್ರಿ, ಗಟ್ಟಿ ಇರಬಾರ್ದು ನೋಡಿರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. 1 ತಾಸು ನೆನೆ ಇಡಬೇಕ್ರಿ. 1 ತಾಸು ನೆನೆ ಇಟ್ಟಿಂದ ಈ ರೀತಿ ಆಗ್ಬೇಕ್ರಿ ಹಿಟ್ಟು. ನಾ 1 ತಾಸು ನೆನೆ ಇಟ್ಟಿದ್ದೆ ರೀ. ನೋಡಿರಿ, ಒಂದು ಕಡಾನಿಗೆ ಒಳಗೆ ಎಣ್ಣೆ ಕಾಸಾಕಿಟ್ಟು ಈ ರೀತಿ ಬಿಡ್ಬೇಕ್ರಿ ಹಿಟ್ಟು. ಸಣ್ಣ ಸಣ್ಣ ಬಿಡ್ಬೇಕ್ರಿ, ದೊಡ್ಡವು ಆಗ್ತಾವವು. ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವ್ರಿ. ಈ ಮಳೆಗಂತೂ ಟೇಸ್ಟ್ ಮಾತ್ರ ಸಖತ್ ಇರ್ತೈತ್ರಿ. ಮಳೆ ಬರ್ತಿರಬೇಕು, ಬಜ್ಜಿ ತಿಂತಿರಬೇಕು, ಅದ್ರ ಜೊತೆ ಚಾಯ್ ಇರಬೇಕು, ಸಖತ್ ಇರ್ತಾವ್ರಿ ಟೇಸ್ಟ್. ಟ್ರೈ ಮಾಡಿ ನೋಡಿರಿ ನೀವು ಒಂದ್ಸಲ. ಲೋ ಫ್ಲೇಮ್ ಒಳಗೆ ಇಟ್ಟು ಬೇಯಿಸ್ರಿ ಚಂದಾಗ, ಅಂದ್ರೆ ಚಂದಾಗಿ ಬೆಂದಿರ್ತಾವು. ನೋಡ್ರಿ ಇಲ್ಲಿ ಯಾವ ರೀತಿ ಬರತ್ತಾವ ಅಂಥೇಳಿ ಕಲರ್. ಹಿಂಗೆ ನೋಡ್ರಿ ಯಾವ ರೀತಿ ಬಂದಿರ್ತದೆ ಅಂಥೇಳಿ. ನೋಡ್ರಿ ಎಷ್ಟು ಸಖತ್ತ ಬಂದ ನೋಡ್ರಿ ಇಲ್ಲಿ ಬಜ್ಜಿ. ಸ್ಪಾಂಜಿ ಟೈಪ್. ನೋಡಿರಿ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತ್ರಿ. ಟ್ರೈ ಮಾಡಿ ನೋಡಿರಿ ನೀವು ಒಂದ್ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.